ಸ್ವಲ್ಪ ಸಮಯಕ್ಕೆ ಸಮಾಧಾನ ಮಾಡ್ಕೋತೇನೆ, ಸ್ವಲ್ಪ ಸಮಯ ವಾಕ್ಯ ಕೇಳಿದಾಗ, ಯಾರೋ ಬಂದು ಏನಾದ್ರು ಹೇಳಿದಾಗ ಧೈರ್ಯ ಮಾಡ್ಕೋತೇನೆ. ಆದರೆ ಮತ್ತೆ ಅದೇ ಚಿಂತೆಯಲ್ಲಿ, ಮತ್ತೆ ಅದೇ ಭಯದಲ್ಲಿ. ಯಾಕೆಂದರೆ ಜೀವನದ ನಿಜಾಂಶ ನನ್ನ ಕಣ್ಮುಂದೆ ಬರಬೇಕಾದ್ರೆ, ನನ್ನ ಜೀವಿತದ ಪರಿಸ್ಥಿತಿಗಳು, ನಾ ಹಾದು ಬಂದಂಥ ಮಾರ್ಗ, ಯಾಕೆ ಇವ್ರು ಹಿಂಗಿದ್ರು ನೋಡ್ರಿ. ನಾ ಹೇಳ್ತೇನೆ, ಇಸ್ರೇಲ್ ಜನರು ಆ ಒಂದು ಫಿಲಿಸ್ಟಿಯರ ದೇಶದ ಮಾರ್ಗವಾಗಿ ಹೋಗ್ಲಿಲ್ಲ ಅಲ್ವಾ. ಅವರು ದೇವರು ನಡೆಸ್ದಂಗೆ ಅವರು ಅಡವಿಯ ಮಾರ್ಗದಲ್ಲೇ ಹೋದರು. ಆದರೆ ಅವರು ಸಮಾಧಾನವಾಗೇ ಇರಲಿಲ್ಲ. ಯಾಕೆ ಗೊತ್ತಾ? ಅವ್ರು ಹಂಗೇ ಪಳಗ್ಬಿಟ್ಟಿದ್ರು. ಐಗುಪ್ತದಿಂದಲೂ ಕೂಡ ಅಲ್ಲಿ ಯಾರು ಐಗುಪ್ತದಿಂದ ಹೊರಗೆ ಬಂದರಲ್ಲ, ಅವರು ಯಾರು ಐಗುಪ್ತದ ಒಳಗೆ ಇಸ್ರೇಲಿನಿಂದ ಒಳ ಬಂದಂತ ಜನರಲ್ಲ. ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯೋಸೆಫ್ ಕಾಲದಲ್ಲಿ ಇಸ್ರೇಲಿನಿಂದ ಐಗುಪ್ತ ಒಳಗೆ ಬಂದಂತಹ ಜನರೇ ಬೇರೆ. ಇವರೆಲ್ಲ ಯಾರು? ಅವರ 3ನೇ ಸಂತತಿ, 4ನೇ ಸಂತತಿ ಅವರು. ಇವರೆಲ್ಲ ಇವರಿಗೆ ಬೇರೆ ಅವರದೇ ಆದಂಥ ಸ್ವಂತ ಮನೆಯಲ್ಲಿ, ಅವರದೇ ಆದಂಥ ಸ್ವಂತ ದೇಶದಲ್ಲಿ ಇದ್ದಂಥ ಅನುಭವ ಇವರಿಗಿಲ್ಲ. ಹೇಳೋದು ಅರ್ಥ ಆಗ್ತಾ ಇದೆಯಾ? ಇವರೆಲ್ಲ ಯಾಕೋಬನ ಆ ಒಂದು ದಿನಗಳಲ್ಲಿ ಇದ್ದವರಲ್ಲ. ಅವರೆಲ್ಲ ಯೋಸೆಫನ ದಿನಗಳಲ್ಲಿ ಇದ್ದವರಲ್ಲ. ಅವರೆಲ್ಲ ಬೆನ್ಯಾಮಿನ್, ಎಫ್ರಾಯಿಮ್ ದಿನಗಳಲ್ಲಿ ಇದ್ದವರಲ್ಲ. ಅಟ್ಲೀಸ್ಟ್ ಬೆನ್ಯಾಮಿನ್, ಎಫ್ರಾಯಿಮ್ ಅಲ್ಲ, ಆ ರಾಜ ಮರ್ಯಾದೆಯಲ್ಲಿದ್ದರು. ತನ್ನ ತಂದೆ ಬಂದು ಅರಸಾಳುವಂತ ಅರಸನಾಗಿದ್ದ. ಆದರೆ ಇವರು ಯಾರು? ಬಂಧನದಲ್ಲಿಯೇ ಹುಟ್ಟಿ, ಬಂಧನದಲ್ಲಿಯೇ ನೊಂದು ಹೋಗಿ, ಜೀವನನೇ ಏನೂ ಇಲ್ಲ ಎಂಬುದಾಗಿ ನೆನೆಸಿದಂಥ, ಸಮಾಧಾನ ಕಾಣದೇ ಇದ್ದಂಥ ಒಂದು ಜನ. ಎಷ್ಟು ಜನ ಹೇಳ್ತೀರಾ ನಾನು ಹಾಗೇನೆ? ಹಲ್ಲೆಲೂಯಾ. ಎಷ್ಟು ಜನ ಒಪ್ಕೊಳ್ತೀರಾ? ಹುಟ್ಟಿದ ದಿನದಿಂದಲೂ ಶಾಪ, ನೋವು, ಹಸಿವೆ, ಕಣ್ಣೀರು. ನೆನೆಸಿ ನೋಡ್ರಿ, ಈ ಒಂದು ದಿನ ಒಂದು ಬಾರಿ ನಿಮ್ಮ ಜೀವನ ಹೆಂಗಿತ್ತು ಅಂತ ಮೊದಲು ಅಲ್ವಾ? ನೆನೆಸ್ಕೊಂಡ್ರೆ ದುಃಖ ಆಗ್ತದೆ ಅಲ್ವಾ? ನಾನು ಯಾವಾಗಲೂ ನೆನೆಸ್ಕೋತಾನೇ ಇರ್ತೇನೆ. ದೇವರಿಗೆ ಪ್ರಶ್ನೆ ಮಾಡ್ತಾನೆ ಇರ್ತೇನೆ, ನಿನಗೆ ನನ್ನ ಮೇಲೆ ಯಾಕೆಷ್ಟು ಪ್ರೀತಿ ದೇವರೇ? ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ನಡೆದು ಬಂದ ಹಾದಿನ ಫಾದರ್ ಬರ್ಕ್ಮನ್ಸ್ ಹೇಳ್ತಾರೆ, ಹಾದು ಬಂದ ಹಾದಿಯನ್ನ ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನೆ ನಾ ವಂದಿಸುವೆ. ಯಾಕೆ? ನಡೆದು ಬಂದಂಥ ಹಾದಿ ನಮಗೆಲ್ಲ ಹೂವಿನ ಒಂದು ಮಾರ್ಗವಾಗಿರಲಿಲ್ಲ, ಎಲ್ಲ ಮುಳ್ಳಿನ ಹಾದಿನೇ ಅಲ್ವಾ? ಒಂದೊಂದು ಬಾರಿನೂ ಕೂಡ ದುಡ್ಡು ತೆಗಿಬೇಕಾದ್ರೆ ನಮಗೆ ಅಯ್ಯೋ ಇಷ್ಟ ಅನಿಸ್ತದೆ. ಯಾಕೆ? ಈಗಿರೋರಿಗೆ ಗೊತ್ತಾಗಲ್ಲ, ಎತ್ಕೋ ಹಾಕು ಅಷ್ಟೇ. ಏನು ಒಂದು 30 lakhs 40 lakhs ಅಂತಾರೆ ಅಲ್ವಾ? ನಮಗೆ ಗೊತ್ತು ಆ ಒಂದು 30 ರೂಪಾಯಿಗೆ ಪಟ್ಟ ಕಷ್ಟ. ನಾವು ಬಿಡಿ, ಇನ್ನೂ ನಮ್ಮ ತಂದೆ ತಾಯಿದ್ರಲ್ಲ ಪಟ್ಟಂತ ಒಂದು ನೋವು. ಹಲ್ಲೆಲೂಯಾ. ಜೀವನ ಪೂರ್ತಿ ಇನ್ನೊಂದು ಭಯದಲ್ಲಿರೋಂಥ ನಮ್ಮ ಜೀವಿತದಲ್ಲಿ ಕಾನಾನ್ ಬಿಡ್ರಿ, ಆತನ ನಡೆಸುವಿಕೆ ಒಂದು ಕಾನಾನ್ ರೀ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರ? ಪರಲೋಕದಲ್ಲಿ ನಾವೆಲ್ಲರೂ ಒಂದಿನ ಹೋಗ್ತೇವೆ, ಹಾಲು ಜೇನು ಹರಿಯುವಂಥ ಒಂದು ದೇಶಕ್ಕೆ. ಆದರೆ ಆತನ ನಡೆಸುವಿಕೆ ಇದೆಯಲ್ಲ, ಆತನ ಮನಸ್ಸು ಹೆಂಗಿದೆ ನೋಡ್ರಿ. ನೀ ಫಿಲಿಸ್ಟಿಯರ ದೇಶದ ಮಾರ್ಗವಾಗಿ ಹೋದರೆ ನೀ ಯುದ್ಧಗಳೇ ನಿನಗೆ ಮತ್ತೆ ಕೇಳಬಾರ್ದಂತ ನಿನ್ನ ಅಡವಿಯಲ್ಲಿ ಯಾರ ಶಬ್ದವೂ ಇಲ್ಲದೆ ಆತನ ಶಬ್ದವು ಮಾತ್ರ ಇದ್ಕೊಂಡು, ಆ ಮುಂದಿನ ವಾಕ್ಯ ಬಲವಾಗಿ ಹೇಳ್ತದೆ, ಆತನು ರಾತ್ರಿಯಲ್ಲಿ ಅಗ್ನಿ ಸ್ತಂಭವಾಗಿ, ಬೆಳಗಿನ ಸಮಯದಲ್ಲಿ ಮೇಘ ಸ್ತಂಭವಾಗಿ ಅವರನ್ನ ನಡೆಸಿದನು. ಹಲ್ಲೆಲೂಯಾ. ಯುದ್ಧಗಳನ್ನ ನೀ ನೋಡಬಾರ್ದು, ರಕ್ತಗಳನ್ನ ನೀ ನೋಡಬಾರ್ದು, ಕೊಲೆ ಆಗಂಥದ್ದನ್ನ ನೀ ನೋಡಬಾರ್ದು, ಭಯದಲ್ಲಿ ನೀ ಇರೋದನ್ನ ನೋಡಬಾರ್ದು. ಯಾಕಂದ್ರೆ 400 ವರ್ಷದಿಂದ ನೀ ಭಯದಲ್ಲಿ ಇದ್ದದನ್ನ ನೋಡ್ಬಿಟ್ಟೆ ಒಬ್ಬನು ಬೆಂಕಿಯ ಆ ಒಂದು ಮುಳ್ಳಿನ ಪೊದೆಯಲ್ಲಿ ಇಳಿದು ಬಂದಿದ್ದು. ನಿನ್ನನ್ನು ಮತ್ತೆ ಚಿಂತೆಯಲ್ಲಿ ನೋಡೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರ? ನೀವು ಪಟ್ಟಂಥ ಭಯ, ನೀವು ಪಟ್ಟಂಥ ನಡುಕ, ನೀವು ಪಟ್ಟಂಥ ರಾತ್ರಿ ಎಲ್ಲ ಬಂದು ದೇವರ ಮುಂದೆ ಇಟ್ಟಂಥ ಗೋಳಾಟ, ಆ ನೋವಿನಲ್ಲಿ ನೀವು ಪಟ್ಟಂಥ ಕಷ್ಟಗಳು, ಆ ವ್ಯಾಧಿಯಲ್ಲಿ ನೀವು ಇದ್ದಂಥ ಕಷ್ಟಗಳು, ಆಸ್ಪತ್ರೆಗೆ ನಿಮ್ಮ ಪ್ರಿಯರಿಗಾಗಿ ಓಡಿ 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 ಡಾಕ್ಟರ್ಗಳು ಕರೆದಾಗಲ್ಲ ಓಡಿ 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 ರಾತ್ರಿ ಹಗಲು ನಿಂತಹ ದಿನಗಳು.
ಇದೆಲ್ಲ ನೋಡಿ ದೇವರು ನಮ್ಗೆ ಏನು ಕೊಡೋದಕ್ಕೆ ಬಯಸ್ತಾರೆ? ಒಂದು ಸಮಾಧಾನ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತಾರೆ? ದಾವೀದನು ಹೇಳ್ತಾನೆ, ಯಾವಾಗ ಸೌಲನು ರಾಜನೇ ಅವನ ಹುಡುಕಿ ಕೊಲ್ಬೇಕೆಂಬುದಾಗಿರುವಾಗ, ರಾಜನು ಇದ್ದವನಲ್ಲ, ರಾಜನಾಗಿರುವವನೇ, ಸೇನೆಗಳನ್ನು ಇನ್ನೂ ವಶದಲ್ಲಿ ಇಟ್ಕೊಂಡಿರೋವನೇ ಅವನ ಹುಡುಕಬೇಕಾದ್ರೆ ದಾವೀದನು ಹೇಳ್ತಾನೆ, ನಾನು ಮಲಗಿದ ಕೂಡಲೇ ನಾನು ನೆಮ್ಮದಿಯಾಗಿ ನಿದ್ರಿಸ್ತೇನೆ. ಯಾಕೆ? ನೀನನ್ನು ಸಂಗಡ ಇರೋದ್ರಿಂದ. 27ನೇ ಕೀರ್ತನೆ 1-2 ಹೇಳ್ತದೆ, ಚತುರಂಗ ಬಲವೇ ಯುದ್ಧ ಸನ್ನದ್ಧವಾಗಿ ನಿಂತರು, ನಾನು ಅಂಜ ಕಾರಣವಿಲ್ಲ. ಯಾಕೆ? ಸಮಾಧಾನದ ದೇವರು. ಎಷ್ಟು ಜನ ಈ ಒಂದು ಬೆಳಗಿನ ಸಮಯದಲ್ಲಿ ಹೇಳ್ತೀರ, ನಾನು ಈ ರೀತಿ ಸಮಾಧಾನ ಕೆಟ್ಟು ಇರುವಂಥದ್ದು ದೇವರ ಚಿತ್ತ ಅಲ್ಲ. ஹalleluya. எதை பற்றி கவலைப்படுறீங்க? எதை பற்றி கவலைப்படுறீங்க? நாளை எப்படியோன்ற கவலைப்படுறீங்களா? நான் இறந்துட்டா என்ன ஆகும்னு கவலைப்படுறீங்களா? ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಏನನ್ನೆಲ್ಲ ಹೇಳ್ಬಿಡ್ತಾರೋ ಅಂತ ಭಯಪಡ್ತೀರಾ? ಹಲ್ಲೆಲೂಯ. ಅಯ್ಯೋ ಬೇಡ, ಹಿಂಗೆ ಸಾಯ್ತೀನಿ ಹೊರತು ಆಸ್ಪತ್ರೆ ಬೇಡ ಎಂಬುದಾಗಿ ಚಿಂತೆಯಲ್ಲಿದ್ದೀರಾ? ನಾಳೆ ನನ್ನ ಮಗನ ಫ್ಯೂಚರ್ ಏನು, ನನ್ನ ಮಗಳ ಫ್ಯೂಚರ್ ಏನು ಮಾಡ್ತಾರೆ, ಎಂಥದ್ದು ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದೀರಾ? ರಾತ್ರಿಯಲ್ಲಿ ಆತನು ಅಗ್ನಿ ಸ್ತಂಭ, ಬೆಳಗ್ಗೆಯಲ್ಲಿ ಆತನು ಮೇಘ ಸ್ತಂಭ. ಅವರನ್ನು ನಡೆಸುವಂತಹ ಮೋಶೆ ಆದರೂ ನಿದ್ರಿಸಿದ್ದ ಹೊರತು ನಿನ್ನನ್ನು ಕಾಯುವ ದೇವರು ನಿದ್ರಿಸದೆ ತೂಕಡಿಸದೆ. ಎಷ್ಟು ಜನ ಈ ದಿನ ವಿಶ್ವಾಸಿಸ್ತೀರಾ? ಎಲ್ಲವನ್ನ ದೇವರು ನೋಡಿಕೊಳ್ಳೋನು. ಪಕ್ಕದಲ್ಲಿರೋನ್ನ ನೋಡಿ ಹೇಳೋಣ, ಶಾಲೋ